ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವೀಗ ದೀಪಕಂ 7ನೇ ತರಗತಿಯ ಸಂಸ್ಕೃತದ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಷಷ್ಠ ಪಾಠ ಕ್ರೀಡಾಮ ವಯಂ ಶ್ಲೋಕಾಂತ್ಯಾಕ್ಷರೀಂ ಅನ್ನುವ ಪಾಠದ ಅಭ್ಯಾಸ ಭಾಗವನ್ನ ನೋಡೋಣ ಕನ್ನಡದ ವಿವರಣೆಯೊಂದಿಗೆ. ಮೊದಲನೇ ಪ್ರಶ್ನೆ, ಅಧಃಪ್ರದತ್ತಾನಾಂ ಪ್ರಶ್ನಾನಾಂ ಏಕಪದೇನ ಉತ್ತರಂ ಲಿಖಂತು. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಒಂದು ಪದದಲ್ಲಿ ಉತ್ತರಿಸಿರಿ ಅಂತ ಹೇಳಿದ್ದಾರೆ. ವಿದ್ಯಾಹೀನಾಹ ಕೀದೃಶಾಹ ಕಿಂಶುಕಾಹ ಇವ ನ ಶೋಭಂತೆ, ಅಂದ್ರೆ ನಿರ್ಗಂಧಾಹ ಕಿಂಶುಕಾಹ ಇವ, ಅಂದ್ರೆ ವಿದ್ಯೆ ಇಲ್ಲದವರು ಗಂಧವೇ ಇಲ್ಲದ ಅಂದ್ರೆ ಸುಗಂಧವೇ ಇಲ್ಲದ ಕಿಂಶುಕ ಅಂದ್ರೆ ಮುತ್ತುಕದ ಹೂವುಗಳ ಹಾಗೆ ಶೋಭಿಸುವುದೇ ಇಲ್ಲ ಅಂತ ಹೇಳಿ ಉತ್ತರ. ಧೀಮತಾಂ ಕಾಲಃ ಕಥಂ ಗಚ್ಚತಿ. ಧೀಮಂತರ ಅಂದ್ರೆ ಬುದ್ಧಿವಂತರ ಕಾಲ ಹೇಗೆ ಕಳೆಯಲ್ಪಡುತ್ತೆ ಅಂತಂದ್ರೆ ಕಾವ್ಯಶಾಸ್ತ್ರ ವಿನೋದೇನ. ಕಾವ್ಯ ಮತ್ತು ಶಾಸ್ತ್ರ ಇವುಗಳ ಅಧ್ಯಯನದ ಆನಂದದಿಂದ ಕಳೆಯುತ್ತೆ, ವಿನೋದದಿಂದ ಕಳೆಯುತ್ತೆ. ಕೇಶಾಂ ಕಾಲ ನಿದ್ರೆಯ ಕಲಹೇನವ ಆಗಚ್ಚತಿ. ಯಾರ ಕಾಲವು ನಿದ್ದೆಯಲ್ಲಿಯೋ ಜಗಳಗಳಲ್ಲಿಯೋ ಕಳೆಯಲ್ಪಡುತ್ತೆ ಅಂತಂದ್ರೆ ಮೂರ್ಖರ ಕಾಲವು ನಿದ್ರೆಯಲ್ಲಾಗಲಿ ಜಗಳದಲ್ಲಾಗಲಿ ಅಥವಾ ಕೆಟ್ಟಭ್ಯಾಸಗಳಲ್ಲಾಗಲಿ ಕಳೆಯಲ್ಪಡುತ್ತೆ. ಖಲಸ್ಯ ವಿದ್ಯಾ ಕಿಮರ್ಥಂ. ಒಬ್ಬ ದುರ್ಜನ ಕೆಟ್ಟವನು, ಅವನ ವಿದ್ಯೆ ಯಾತಕ್ಕೋಸ್ಕರ ಅಂತಂದ್ರೆ ವಿವಾದಾಯ, ಬೇಡವಾದ ಚರ್ಚೆ ವಿವಾದಗಳಿಗೋಸ್ಕರ ಕೆಟ್ಟವನು ತನ್ನ ವಿದ್ಯೆಯನ್ನ ಬಳಸ್ತಾನೆ. ಸಜ್ಜನಸ್ಯ ವಿದ್ಯಾ ಕಿಮರ್ಥಂ. ಒಳ್ಳೆಯವನ ಸಜ್ಜನನ ವಿದ್ಯೆ ಯಾತಕ್ಕೋಸ್ಕರ ಅಂತಂದ್ರೆ ಸಜ್ಜನಸ್ಯ ವಿದ್ಯಾ ಜ್ಞಾನಾಯ, ತನ್ನ ಜ್ಞಾನವನ್ನ ಹಂಚುವುದಕ್ಕೋಸ್ಕರ ತನ್ನ ವಿದ್ಯೆಯನ್ನ ಉಪಯೋಗಿಸ್ತಾನೆ. ಚಂದ್ರ ಕೇಶಾಂಭೂಷಣಮಸ್ತಿ. ಚಂದ್ರ ಯಾರ ಭೂಷಣ ಅಂತಂದ್ರೆ ತಾರಾಣಾಂ, ನಕ್ಷತ್ರಗಳ ಭೂಷಣ. ಸರ್ವಧನ ಪ್ರಧಾನಂ ಕಿಂ. ಎಲ್ಲಾ ಧನಗಳಿಗೂ ಎಲ್ಲಾ ಸಂಪತ್ತುಗಳಿಗೂ ಅತ್ಯಂತ ಪ್ರಧಾನವಾದ ಸಂಪತ್ತು ಯಾವುದು ಅಂತಂದ್ರೆ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಮುಂದಿನ ಪ್ರಶ್ನೆ, ಅಧಃ ಪ್ರದತ್ತಾನಾಂ ಪ್ರಶ್ನಾನಾಂ ಪೂರ್ಣ ವಾಕ್ಯನ ಉತ್ತರಂ ಲಿಖಂತು. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಪೂರ್ಣ ವಾಕ್ಯಗಳಲ್ಲಿ ಉತ್ತರವನ್ನ ಬರೆಯಿರಿ ಅಂತ ಹೇಳಿ. ನಿರ್ಗಂಧ ಕಿಂಶುಕಾಹ ಇವ ಕೇ ನ ಶೋಭಂತೆ. ನಿರ್ಗಂಧ ಕಿಂಶುಕಾಹ ಇವ ರೂಪಯೌವನ ಸಂಪನ್ನಾಹ ವಿಶಾಲ ಕುಲ ಸಂಭವಾಹ ವಿದ್ಯಾಹೀನಾಹ ನ ಶೋಭಂತೆ. ಅಂದ್ರೆ ಸುಗಂಧವೇ ಇಲ್ಲದ ಮುತ್ತುಕದ ಹೂವುಗಳ ಹಾಗೆ ಅಂದ ಮತ್ತು ಯೌವನದಿಂದ ಕೂಡಿರುವಂಥವರು, ಶ್ರೇಷ್ಠವಾದ ಕುಟುಂಬದಲ್ಲಿ ಜನಿಸಿರುವಂಥವರು, ಆದರೆ ವಿದ್ಯೆಯೇ ಇಲ್ಲದವರು ಶೋಭಿಸುವುದೇ ಇಲ್ಲ ಅಂತ ಹೇಳಿ. ಮೂರ್ಖಾಣಾಂ ಕಾಲಃ ಕಥಂ ಗಚ್ಚತಿ. ಮೂರ್ಖರ ಕಾಲ ಹೇಗೆ ಕಳೆಯಲ್ಪಡುತ್ತೆ ಅಂದ್ರೆ ಮೂರ್ಖಾಣಾಂ ಕಾಲಃ ವ್ಯಸನೇನ, ಕೆಟ್ಟಭ್ಯಾಸಗಳಲ್ಲಿ, ನಿದ್ದೆಯಲ್ಲಿ, ಕಲಹೇನ ಬೇಡವಾದ ಜಗಳಗಳಲ್ಲಿ ವಾ ಗಚ್ಚತಿ ಕಳೆಯಲ್ಪಡುತ್ತೆ ಅಂತ ಹೇಳಿ. ದುರ್ಜನಃ ವಿದ್ಯಾಯಾಹ ಧನಸ್ಯ ಶಕ್ತಿಯ ಹೆಚ್ಚು ಉಪಯೋಗಂ ಕಥಂ ಕರೋತಿ. ಒಬ್ಬ ಕೆಟ್ಟವನು ತನ್ನ ವಿದ್ಯೆಯ, ತನ್ನ ಹಣದ ಮತ್ತು ಶಕ್ತಿಯ ಉಪಯೋಗವನ್ನ ಹೇಗೆ ಮಾಡ್ತಾನೆ ಅಂತಂದ್ರೆ ದುರ್ಜನಃ ವಿದ್ಯಾಯಾಹ ಉಪಯೋಗಂ ವಿವಾದಾಯ. ವಿದ್ಯೆಯ ಉಪಯೋಗವನ್ನ ವಿವಾದಕ್ಕೋಸ್ಕರ, ವಾದ ವಿವಾದಗಳಿಗೋಸ್ಕರ. ಧನಸ್ಯ ಉಪಯೋಗಂ ಮದಾಯ, ಹಣದ ಉಪಯೋಗವನ್ನ ಅಹಂಕಾರವನ್ನ ಹೆಚ್ಚಿಸುವುದಕ್ಕೋಸ್ಕರ. ಶಕ್ತಿಯ ಉಪಯೋಗಂ ಪರಿಪೀಡನಾಯ, ಶಕ್ತಿಯ ಉಪಯೋಗವನ್ನ ಇತರರಿಗೆ ತೊಂದರೆ ಕೊಡುವುದಕ್ಕೋಸ್ಕರ ಚ ಕರೋತಿ ಉಪಯೋಗಿಸ್ತಾನೆ ಅಂತ ಹೇಳಿ. ಕೀದೃಶಾಹ ಮನುಷ್ಯಾಹ ಭುವಿ ಭಾರಭೂತಾಹ ಭವಂತಿ. ಯಾವ ತರಹದ ಮನುಷ್ಯರು ಈ ಭೂಲೋಕದಲ್ಲಿ ಭಾರಭೂತರಾಗಿರ್ತಾರೆ, ಭೂಮಿಗೆ ಭಾರವಾಗಿರುವಂಥವ್ರು ಯಾರು ಅಂತಂದ್ರೆ ಏ ಮನುಷ್ಯಾಹ ವಿದ್ಯಾಂನ ಅರ್ಜಯಂತಿ. ಯಾವ ಮನುಷ್ಯರು ವಿದ್ಯೆಯನ್ನ ಸಂಪಾದಿಸುವುದಿಲ್ಲವೋ, ವಿದ್ಯಾವಂತರಾಗುವುದಿಲ್ಲವೋ, ಕಠಿಣ ವ್ರತಂ ನ ಆಚರಂತಿ, ಕಠೋರವಾದ ವ್ರತ ನಿಯಮಗಳನ್ನ ಆಚರಿಸುವುದಿಲ್ಲವೋ, ದಾನಂ ನ ಕುರ್ವಂತಿ, ದಾನವನ್ನು ಮಾಡುವುದಿಲ್ಲವೋ, ಜ್ಞಾನಂ ನ ಅರ್ಜಯಂತಿ, ಜ್ಞಾನವನ್ನ ಸಂಪಾದಿಸುವುದಿಲ್ಲವೋ, ಉತ್ತಮ ಚರಿತ್ರವಂತಹ ನ ಭವಂತಿ, ಉತ್ತಮ ಚರಿತ್ರೆಯನ್ನ ಉಳ್ಳವರಲ್ಲವೋ, ಗುಣವಂತಹ ನ ಸಂತಿ, ಒಳ್ಳೆಯ ಗುಣಗಳನ್ನ ಹೊಂದಿದವರಲ್ಲವೋ,
ಧರ್ಮಾಚರಣಂ ನ ಕುರ್ವಂತಿ, ಧರ್ಮದ ಆಚರಣೆಯನ್ನ ಮಾಡುವುದಿಲ್ಲವೋ ತೇ ಭುವಿ ಭಾರಭೂತ ಭವಂತಿ, ಅವರು ಭೂಮಿಗೆ ಭಾರವಾಗಿರ್ತಾರೆ ಅಂಥೇಳಿ. ಶನೈ ಕಾನಿ ಸಾಧನೀಯಾನಿ, ಕ್ರಮಕ್ರಮವಾಗಿ ಯಾವುದನ್ನ ಸಂಪಾದಿಸಬೇಕು ಅಂತಂದ್ರೆ ಶನೈ ಪಂಥಾಹ, ಕಂಥ ಪರ್ವತ ಲಂಘನಂ ವಿದ್ಯಾರ್ಜನಂ ಧನಾರ್ಜನಂಚ ಸಾಧನೀಯಾನಿ, ಈ 5 ನಾವು ಕ್ರಮಕ್ರಮವಾಗಿ ನಿಧಾನವಾಗಿ ಸಾವಕಾಶವಾಗಿ ಸಂಪಾದಿಸಬೇಕು, ಮಾಡಬೇಕು ಅಂತ ಹೇಳ್ತಿರುವಂತದ್ದು. ಮುಂದಿನ ಪ್ರಶ್ನೆ, ಉಚಿತಾನ್ ವಾಕ್ಯಾಂಶಾನ್ ಪರಸ್ಪರಂ ಸಂಯೋಜಯಂತು, ಕೆಳಗಿನ ವಾಕ್ಯಾಂಶಗಳನ್ನ ಹೊಂದಿಸಿರಿ. ತದಾವೃತ್ತಿಶ್ಚ ಕೀರ್ತಿಶ್ಚ ಯದಾ ವಿದ್ಯಾ ಭವೇತ್ ತವ ಖಲಸ್ಯ ಸಾಧೋರ್ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಶನೈರ್ವಿದ್ಯಾ ಶನೈರ್ವಿತ್ತಂ ಪಂಚೈತಾನಿ ಶನೈಃ ವಿದ್ಯಾಹೀನಾನ ಶೋಭಂತೆ ನಿರ್ಗಂಧಾ ಇವ ಕಿಂ ಶುಕಾಃ ನ ಚೋರಹಾರ್ಯನ್ನ ಚ ರಾಜಹಾರ್ಯನ್ನ ಭ್ರಾತೃಭಾಜ್ಯನ್ನ ಚ ಭಾರಕಾರಿ ವಿದ್ಯಾರಾಜಸು ಪೂಜ್ಯತೆ ನಹಿ ಧನಂ ಅಥೋ ಧರ್ಮಾರ್ಥ ಮೋಕ್ಷೇಭ್ಯ ವಿದ್ಯಾಭ್ಯಾಸಂ ಸಮಾಚರೇತ್. ಹೀಗೆ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ಪ್ರಶ್ನವಾಚಕ ಪದಗಳು ಸಂಸ್ಕೃತ ಭಾಷೆಯಲ್ಲಿ. ಕಹ ಅಂದ್ರೆ ಯಾರು ಪುಲ್ಲಿಂಗದಲ್ಲಿ, ಕಾ ಅಂದ್ರೆ ಯಾರು ಸ್ತ್ರೀಲಿಂಗದಲ್ಲಿ, ಕಿಂ ಅಂದ್ರೆ ಏನು ನಪುಂಸಕಲಿಂಗದಲ್ಲಿ, ಕುತ್ರ ಅಂದ್ರೆ ಎಲ್ಲಿ, ಕೊತಿ ಅಂದ್ರೆ ಎಷ್ಟು, ಕದಾ ಅಂದ್ರೆ ಯಾವಾಗ, ಕುತಃ ಅಂದ್ರೆ ಎಲ್ಲಿಂದ, ಕಥಂ ಅಂದ್ರೆ ಹೇಗೆ, ಕಿಮರ್ಥಂ ಅಂದ್ರೆ ಏಕೆ, ಕೀದೃಶ ಅಂದ್ರೆ ಯಾವ ತರಹದ ಪುಲ್ಲಿಂಗದಲ್ಲಿ, ಕೀದೃಶಿ ಕೀದೃಶಂ ಅನ್ನೋದು ಸ್ತ್ರೀಲಿಂಗದಲ್ಲಿ ನಪುಂಸಕಲಿಂಗದಲ್ಲಿ. ಮತ್ತೆ ನೀವು ಈ ಕಿಂ ಶಬ್ದದ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗದ ಪಟ್ಟಿಗಳನ್ನ ಕಂಠಪಾಠ ಮಾಡಬೇಕು. ಪುಲ್ಲಿಂಗದಲ್ಲಿ ಕಹ ಕೌಕೆ ಕಂ ಕೌಕಾನ್ ಕೇನ ಕಾಭ್ಯಾಂ ಕೈಃ ಕಸ್ಮೈ ಕಾಭ್ಯಾಂ ಕೇಭ್ಯಃ ಕಸ್ಮಾತ್ ಕಾಭ್ಯಾಂ ಕೇಭ್ಯಃ ಕಸ್ಯ ಕಯೋಃ ಕೇಶಾಂ ಕಸ್ಮಿನ್ ಕಯೋಃ ಕೇಶು. ಸ್ತ್ರೀಲಿಂಗದಲ್ಲಿ ಕಾಕೆ ಕಾಹ ಕಾಂಕೆ ಕಾಹ ಕಯಾ ಕಾಭ್ಯಾಂ ಕಾಭಿಃ ಕಸ್ಯೈ ಕಾಭ್ಯಾಂ ಕಾಭ್ಯಃ ಕಸ್ಯಾಹ ಕಾಭ್ಯಾಂ ಕಾಭ್ಯಃ ಕಸ್ಯಾಹ ಕಯೋಃ ಕಾಸಾಂ ಕಸ್ಯಾಂ ಕಯೋಃ ಕಾಸು. ನಪುಂಸಕಲಿಂಗದಲ್ಲಿ ಕಿಂಕೆ ಕಾನಿ ಕೇನ ಕಾಭ್ಯಾಂ ಕೈಃ ಕಸ್ಮೈ ಕಾಭ್ಯಾಂ ಕೇಭ್ಯಃ, ಹೀಗೆ ಮುಂದುವರಿಯುತ್ತೆ. ಈಗ ಈ ಪ್ರಶ್ನೆಯನ್ನು ಉತ್ತರಿಸೋದಿಕ್ಕೆ ಕೊಟ್ಟಿರುವ ಪದದ ಲಿಂಗ, ವಿಭಕ್ತಿ ಹಾಗೂ ವಚನಗಳನ್ನ ಕಿಂ ಶಬ್ದದ ವಿಭಕ್ತಿ ಪಟ್ಟಿಯಲ್ಲಿ ಹೋಲಿಸಿ ಬರೆಯತಕ್ಕದ್ದು. ಹೇಗೆ ಅಂತ ನೋಡೋಣ. ಉದಾಹರಣೆಗೆ ರಾಜ ಅಂತ ಕೊಟ್ಟಿದ್ರೆ ಪ್ರಥಮ ವಿಭಕ್ತಿ ಏಕವಚನ ಪದ ಪುಲ್ಲಿಂಗದಲ್ಲಿ ಕಹ ಅಂತಾಗತ್ತೆ. ರಮಾ ಅಂದ್ರೆ ಅದೇ ವಿಭಕ್ತಿ ಅದೇ ವಚನ ಪ್ರಥಮ ಏಕವಚನ ಸ್ತ್ರೀಲಿಂಗದಲ್ಲಿ ಕಾ ಅಂತಾಗತ್ತೆ. ಹೇಗಿದು ಅಂತ ನೋಡಿದರೆ ಪ್ರಥಮ ಏಕವಚನದಲ್ಲಿ ಪುಲ್ಲಿಂಗದಲ್ಲಿ ಕಹ, ಅದೇ ಸ್ತ್ರೀಲಿಂಗದಲ್ಲಿ ಕಾ. ಮುಂದಕ್ಕೆ ರಾಮೇಣ ತೃತೀಯ ಏಕವಚನ ಪುಲ್ಲಿಂಗದಲ್ಲಿ ಕೇನ, ಶಾರದಯ ತೃತೀಯ ಏಕವಚನ ಸ್ತ್ರೀಲಿಂಗದಲ್ಲಿ ಕಯ. ಹೇಗಿದು ನೋಡಿದರೆ ತೃತೀಯ ಏಕವಚನ ಪುಲ್ಲಿಂಗದಲ್ಲಿ ಕೇನ, ತೃತೀಯ ಏಕವಚನ ಸ್ತ್ರೀಲಿಂಗದಲ್ಲಿ ಕಯ. ಮುಂದಕ್ಕೆ ತಪೋವನೆ ಅನ್ನೋದು ನಪುಂಸಕಲಿಂಗ ಪದ, ಸಪ್ತಮಿ ಏಕವಚನ ಕಸ್ಮಿನ್ ಕುತ್ರ, ಕುತ್ರ ಅಂದ್ರೆ ಎಲ್ಲಿ ಅಂತ ಹೇಳಿ. ಮುಂದಕ್ಕೆ ತಪೋವನದಲ್ಲಿ. ಮುಂದಿನ ಉದಾಹರಣೆ ಸರೋವರಸ್ಯ, ಬಹಳ ಸುಲಭ ಇದು. ಷಷ್ಠಿ ಏಕವಚನ ಪುಲ್ಲಿಂಗದಲ್ಲಿ ಕಸ್ಯ. ದೇವಾನ್ ದ್ವಿತೀಯ ಬಹುವಚನ ಪುಲ್ಲಿಂಗದಲ್ಲಿ ಕಾನ್. ಹೆಂಗ್ ಬಂದುವು ಇವುಗಳು ಅಂತ ನೋಡಿದ್ರೆ ಷಷ್ಠಿ ಏಕವಚನ ಪುಲ್ಲಿಂಗದಲ್ಲಿ ಕಸ್ಯ, ದ್ವಿತೀಯ ಬಹುವಚನ ಕಾನ್. ಮುಂದಕ್ಕೆ ಧೇನೂನಾಂ ಷಷ್ಠಿ ಬಹುವಚನ ಸ್ತ್ರೀಲಿಂಗದಲ್ಲಿ ಕಾಸಾಂ, ನಗರಾತ್ ಅನ್ನೋದು ಪಂಚಮಿ ಏಕವಚನ ಪುಲ್ಲಿಂಗದಲ್ಲಿ ಕಸ್ಮಾತ್ ಅಂತ ಆಗತ್ತೆ. ಕುತಃ ಅಂತಲೂ ಆಗ್ಬೋದು. ಕುತಃ ಹೆಂಗ್ ಬಂತು ಅಂತ ನೋಡಿದರೆ ಇಲ್ಲಿ ಕುತಃ ಎಲ್ಲಿಂದ ಅನ್ನೋದು ಪ್ರಶ್ನಾವಾಚಕ ಪದ. ಈಗ ಪ್ರಶ್ನೆಗೆ ಹೋಗೋಣ. ಉದಾಹರಣ ಅನುಸಾರಂ ಅಧಃ ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ ಪ್ರಶ್ನ ನಿರ್ಮಾಣಂ ಕುರ್ವಂತು. ರೇಖೆ ಇರುವ ಪದಗಳನ್ನು ಬಳಸಿ ಪ್ರಶ್ನೆಗಳನ್ನು ರಚಿಸಿರಿ ಅಂತ ಹೇಳಿದ್ದಾರೆ. ರಾಜ ಪೃಥಿವ್ಯಾಹ ಭೂಷಣಂ ಭವತಿ. ಪೃಥಿವ್ಯಾಹ ಅನ್ನೋದು ಷಷ್ಠಿ ಏಕವಚನ ಸ್ತ್ರೀಲಿಂಗದಲ್ಲಿ, ಹೀಗೆ ಷಷ್ಠಿ ಏಕವಚನ ಸ್ತ್ರೀಲಿಂಗದಲ್ಲಿ ಕಸ್ಯಾಹ.
ಅದೇ ಪದ ಇಲ್ಲಿ ಪ್ರಶ್ನವಾಚಕ ಪದ. ಸಾಧೋ ಷಷ್ಠಿ ಏಕವಚನ ಪುಲ್ಲಿಂಗದಲ್ಲಿ ಕಸ್ಯ. ಕಸ್ಯ ವಿದ್ಯಾ ಜ್ಞಾನಾಯ ಭವತಿ. ವಿದ್ಯಾ ಗುರುಣಾಂ ಗುರು, ಷಷ್ಠಿ ಬಹುವಚನ ಇದು. ಕೇಶಾಂ ಗುರು ತೇ ಮರ್ತ್ಯಲೋಕೆ ಭುವಿ ಭಾರಭೂತಾಹ. ಇದು ಒಂದು ತರಹದ ವ್ಯಕ್ತಿಗಳನ್ನ ಹೇಳ್ತಾ ಇದೆ. ಹಾಗಾಗಿ ಕೀದೃಶಾಹ ತೇ ಮರ್ತ್ಯಲೋಕೆ ಭುವಿ ಕೀದೃಶಾಹ ಭವಂತಿ ಅಂದ್ರೆ ಭಾರಭೂತಾಹ ಭವಂತಿ. ವಿದ್ಯಾಹೀನಾಹ ಬಹಳ ಸುಲಭ ಇದು. ಕೆ ನ ಶೋಭಂತೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಬಹಳ ಸುಲಭ. ಕಿಂ ನಪುಂಸಕಲಿಂಗ ಪದ, ಪ್ರಥಮ ಏಕವಚನ. ವಿದ್ಯಾ ಬಹಳ ಸುಲಭ, ಪ್ರಥಮ ಏಕವಚನ ಸ್ತ್ರೀಲಿಂಗ ಪದ. ಕಾ ರಾಜಸು ಪೂಜ್ಯತೆ. ಕಾವ್ಯಶಾಸ್ತ್ರ ವಿನೋದೇನ ಬಹಳ ಸುಲಭ, ತೃತೀಯ ಏಕವಚನ ಪುಲ್ಲಿಂಗದಲ್ಲಿ ಕೇನ ಅಷ್ಟೇ. ನಿಮ್ಗೇನಾದ್ರೂ ಪೂರ್ತಿ ವಾಕ್ಯಗಳನ್ನ ಬರೀಬೇಕು ಅಂತ ಅವರು ಕೇಳಿದರೆ ಪ್ರಶ್ನವಾಚಕ ಚಿಹ್ನೆಯನ್ನ ನೀವು ಮರಿಬಾರದು. ಮುಂದಿನ ಪ್ರಶ್ನೆ, ಮಂಜೂಷಾತಃ ಸಮುಚಿತಾನಿ ಪದಾನಿ ಸ್ವೀಕೃತ್ಯ ರಿಕ್ತಸ್ಥಾನಾನಿ ಪೂರಯಂತು. ಮೇಲೆ ಕೊಟ್ಟಿರುವ ಪದಗಳಿಂದ ಸೂಕ್ತ ಪದಗಳನ್ನು ಆಯ್ಕೆ ಮಾಡಿ ಬರೆಯಿರಿ. ಇಲ್ಲಿ ರಕ್ಷಣಾಯ, ಮದಾಯ, ವಿವಾದಾಯ, ಪರಿಪೀಡನಾಯ, ಜ್ಞಾನಾಯ, ದಾನಾಯ ಕೊಟ್ಟಿದ್ದಾರೆ. ಆ ಶ್ಲೋಕವನ್ನು ನಾವು ನೆನಪಿಸ್ಕೋಬೇಕು. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಖಲಸ್ಯ ಸಾಧೋರ್ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಸಜ್ಜನಸ್ಯ ಶಕ್ತಿ ರಕ್ಷಣಾಯ, ವಿದ್ಯಾ ಜ್ಞಾನಾಯ, ಧನಂ ದಾನಾಯ. ದುರ್ಜನಸ್ಯ ಶಕ್ತಿ ಪರಿಪೀಡನಾಯ, ವಿದ್ಯಾ ವಿವಾದಾಯ, ಧನಂ ಮದಾಯ. ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಮುಂಚೆ ವಿಭಕ್ತಿಯ ಒಂದು ಸಣ್ಣ ಪರಿಚಯ. ಇದು ಅಕಾರಾಂತ ಪುಲ್ಲಿಂಗ ದೇವ ಶಬ್ದ ವಿಭಕ್ತಿ ರೂಪಾಣಿ. ದೇವ ಅದರ ಕಡೆ ವರ್ಣ ಇರೋದು ವಕಾರ. ವ ಪ್ಲಸ್ ಅ ಅನ್ನೋದು ಅದರ ಕೊನೆ ವರ್ಣ ಆಗಿರೋದ್ರಿಂದ ಇದು ಅಕಾರಾಂತ ಪುಲ್ಲಿಂಗ ಶಬ್ದ. ಇದು ದೇವಃ ದೇವೌ ದೇವಾಃ ದೇವಂ ದೇವೌ ದೇವಾನ್ ದೇವೇನ ದೇವಾಭ್ಯಾಂ ದೇವೈಃ ದೇವಾಯ ದೇವಾಭ್ಯಾಂ ದೇವೇಭ್ಯಃ ದೇವಾತ್ ದೇವಾಭ್ಯಾಂ ದೇವೇಭ್ಯಃ ದೇವಸ್ಯ ದೇವಯೋಃ ದೇವಾನಾಂ ದೇವೇ ದೇವಯೋಃ ದೇವೇಷು ಹೇ ದೇವ ಹೇ ದೇವೌ ಹೇ ದೇವಾಃ. ಈ ಒಂದು ಪೇಜ್ ಮೇಲೆ ನಾನು ನಿಮ್ಗೆ ಕನ್ನಡದ ಅರ್ಥವನ್ನು ತೋರಿಸಿಕೊಟ್ಟಿದ್ದೇನೆ. ನೀವು ಪಾಸ್ ಮಾಡಿ ಇದನ್ನ ಬರ್ಕೊಬಹುದು ನಿಮ್ಮ ಪುಸ್ತಕಗಳಲ್ಲಿ. ಈಗ ಕೆಲವು ವಿಶೇಷಗಳನ್ನ ನೋಡೋಣ. ಈ 3 ಪದಗಳು ತೃತೀಯ, ಚತುರ್ಥಿ, ಪಂಚಮಿ ದ್ವಿವಚನದಲ್ಲಿ ಒಂದೇ ರೂಪ. ಷಷ್ಠಿ ಸಪ್ತಮಿನಲ್ಲಿ ದೇವಯೋಹೋ ದೇವಯೋಹೋ. ಆಮೇಲೆ ಪ್ರಥಮ, ದ್ವಿತೀಯ ಮತ್ತು ಸಂಬೋಧನ ದೇವೌ ದೇವೌ ದೇವೌ. ಆಮೇಲೆ ಇಲ್ಲಿ ದೇವೇಭ್ಯ ದೇವೇಭ್ಯ. ಚತುರ್ಥಿ ಪಂಚಮಿ ಬಹುವಚನದಲ್ಲಿ ದೇವಾಹ ದೇವಾಹ. ಇಷ್ಟೊಂದು ಸಮಾನತೆಗಳನ್ನ ನಾವು ಈ ಒಂದು ಪಟ್ಟಿಯಲ್ಲಿ ನೋಡಬಹುದು. ನಿಮ್ಗೇನಾದ್ರೂ ಪರೀಕ್ಷೆಯಲ್ಲಿ ಇಡೀ ಪಟ್ಟಿಯನ್ನ ಬರೀಬೇಕು, ಇಡೀ ಟೇಬಲ್ ಅನ್ನೇ ಬರೀಬೇಕು ಅಂತಂದ್ರೆ ಇಷ್ಟೊಂದು ಸಮಾನತೆಗಳಿರುವಂತಹದ್ದು ಬರೆಯೋದು ಸುಲಭ ಅಲ್ವೇ? ಅಕಾರಾಂತ ಪುಲ್ಲಿಂಗ ಬಾಲಕ ಶಬ್ದ ತೆಗೆದು ನೋಡಿದ್ರು ಕೂಡ ಅದೇ ತರಹದ ಸಮಾನತೆಗಳನ್ನ ನಾವಿಲ್ಲಿ ನೋಡಬಹುದು. ಕಾಮನ್ ಆಗಿರುವಂತದ್ದು ಎಲ್ಲವೂ ಕೂಡ ನೋಡಿ. ಮುಂದಕ್ಕೆ ರಾಮ ಶಬ್ದ, ಅಲ್ಲೂ ಕೂಡ ಇದೇ ತರಹ ಬರುತ್ತೆ. ಒಂದು ವ್ಯತ್ಯಾಸ, ದೇವಕ್ಕೂ ರಾಮಗೂ ತೃತೀಯ ಏಕ ವಚನದಲ್ಲಿ ರಾಮೇಣ ಅಲ್ಲಿ ದೇವೇನ ಅಂತ ಬಂದಿತ್ತು. ಮತ್ತೆ ಷಷ್ಠಿ ಬಹುವಚನದಲ್ಲಿ ರಾಮಾಣಾಂ ಅಲ್ಲಿ ದೇವಾನಾಂ ಅಂತ ಬಂದಿತ್ತು. ಈ ರಕಾರ ಬಂದ್ರೆ ನಕಾರ ಅನ್ನೋದು ಣಕಾರವಾಗುತ್ತೆ. ಮುಂದಕ್ಕೆ ಆಕಾರಾಂತ ಸ್ತ್ರೀಲಿಂಗ ಲತಾ ಶಬ್ದ ವಿಭಕ್ತಿ ರೂಪಾಣಿ. ಲತಾ ಲತೆ ಲತಾಹ ಲತಾಂ ಲತೆ ಲತಾಹ ಲತಯಾ ಲತಾಭ್ಯಾಂ ಲತಾಭಿಃ ಲತಾಯೈ ಲತಾಭ್ಯಾಂ ಲತಾಭ್ಯಃ ಲತಾಯಾಹ ಲತಾಭ್ಯಾಂ ಲತಾಭ್ಯಃ ಲತಾಯಾಹ ಲತಯೋಃ ಲತಾನಾಂ ಲತಾಯಾಂ ಲತಯೋಃ ಲತಾಸು ಹೇ ಲತೆ ಹೇ ಲತೆ ಹೇ ಲತಾಹ. ಇಲ್ಲೂ ಕೂಡ ನೋಡಿ ಲತಾಭ್ಯಾಂ 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 ಲತಯೋಃ ಲತಯೋಃ ಲತೆ ಲತೆ ಲತೆ. ಇಲ್ಲಿ ಲತಾಭ್ಯ ಲತಾಭ್ಯ ಮತ್ತೆ ಲತಾಹ ಲತಾಹ ಲತಾಹ. ಇಲ್ಲಿ ಒಂದು ಹೊಸದು ಲತಾಯಾಹ ಲತಾಯಾಹ. ಇಷ್ಟು ಸಮಾನತೆಯನ್ನು ನಾವು, ಇಷ್ಟು ಕಾಮನ್ ಆಗಿರುವಂತಹದ್ದನ್ನು ನಾವು ಈ ಟೇಬಲ್ ನಲ್ಲಿ ನೋಡಬಹುದು. ನಿಮ್ಮ ಪುಸ್ತಕದಲ್ಲಿ ಇದನ್ನು ಕೊಟ್ಟಿದ್ದಾರೆ. ಆಕಾರಾಂತ ಸ್ತ್ರೀಲಿಂಗ ವಿದ್ಯಾ ಶಬ್ದ ವಿದ್ಯಾ ವಿದ್ಯೆ ವಿದ್ಯಾಹ ವಿದ್ಯಾಂ ವಿದ್ಯೆ ವಿದ್ಯಾಹ. ಹೀಗೆ
ಈಗ ಪ್ರಶ್ನೆಗೆ ಹೋಗೋಣ. ಉದಾಹರಣಾನುಸಾರಂ ಅಧೋಲಿಖಿತಾನಾಂ ಪದಾನಾಂ ವಿಭಕ್ತಿಂ ವಚನಂ ಚ ಲಿಖಂತು. ಉದಾಹರಣೆಯಂತೆ ಕೆಳಗೆ ಕೊಟ್ಟಿರುವ ಪದಗಳ ವಿಭಕ್ತಿ ಮತ್ತು ವಚನಗಳನ್ನ ಬರೆಯಿರಿ ಅಂತ ಹೇಳಿ. ತಾರಾಣಾಂ ಷಷ್ಠಿ ಬಹುವಚನ, ವಿದ್ಯಾಂ ದ್ವಿತೀಯ ಏಕವಚನ, ಧನಸ್ಯ ಷಷ್ಠಿ ಏಕವಚನ, ಕಲಹೇನ ತೃತೀಯ ಏಕವಚನ, ನರಾಣಾಂ ಷಷ್ಠಿ ಬಹುವಚನ, ಮರ್ತ್ಯಲೋಕೆ ಸಪ್ತಮಿ ಏಕವಚನ, ಜ್ಞಾನಾಯ ಚತುರ್ಥಿ ಏಕವಚನ, ರಾಜಸು ಸಪ್ತಮಿ ಬಹುವಚನ. ನಿಮ್ಗೇನಾದ್ರೂ ಸಂಶಯ ಬಂತು ಇದರ ಬಗ್ಗೆ ಅಂತಂದ್ರೆ ಒಂದು ಸಂಸಾಧನಿ ಅನ್ನುವಂಥ ಒಂದು ವೆಬ್ಸೈಟ್ ಇದೆ. ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಸಂಸ್ಕೃತ್ ಡಿಪಾರ್ಟ್ಮೆಂಟು ಪ್ರಕಟಿಸಿರುವ ವೆಬ್ಸೈಟ್ ಇದು, ಸಂಸಾಧನಿ ಅಂತ ಹೇಳಿ. ಅದರಲ್ಲಿ ಮಾರ್ಫಲಾಜಿಕಲ್ ಜನರೇಟರ್ ಅಂದ್ರೆ ಪದ ನಿಷ್ಪಾದಿಕ ಅನ್ನೋ ಭಾಗದಲ್ಲಿ ನಾಮರೂಪ ನಿಷ್ಪಾದಿಕ ನೌನ್ ಜನರೇಟರ್ ಅಂತಿದೆ. ಅಲ್ಲಿ ಈ ಇನ್ಪುಟ್ ಬಾಕ್ಸ್ ಅಲ್ಲಿ ರಾಜನ್ ಅಂತ ಪದವನ್ನು ಹಾಕಿದ್ದಾರೆ. ವಿಭಕ್ತಿ ರೂಪಗಳನ್ನ ತೋರಿಸುವಂತ ಈ ಬಟನ್ ಅನ್ನ ಒತ್ತಿದರೆ ಎಲ್ಲಾ ವಿಭಕ್ತಿ ರೂಪಗಳನ್ನು ತೋರಿಸುತ್ತಿದ್ದು. ರಾಜಸ್ಸು ಸಪ್ತಮಿ ಬಹುವಚನ ರಾಜಸ್ಸು ಅನ್ನೋ ರೂಪ ಬರುತ್ತೆ. ಈ ಒಂದು ವೆಬ್ಸೈಟ್ ಅನ್ನ ನನ್ನ ಈ ಚಾನೆಲ್ ನಲ್ಲಿ ತೋರಿಸುವುದಕ್ಕೆ ಪ್ರೊಫೆಸರ್ ಡಾಕ್ಟರ್ ಮಿಸೆಸ್ ಅಂಬಾ ಕುಲಕರ್ಣಿ ಅವರು ನನಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನನ್ನ ಕೃತಜ್ಞತಾ ಪೂರ್ವಕವಾದ ವಂದನೆಗಳು. ಮತ್ತೆ ನಿಮಗೂ ಕೂಡ ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅನ್ನುವಂಥ ಒಂದು ವಿಷಯ, ಇದು ಸ್ಯಾನ್ಸ್ಕ್ರಿಟ್ ಕಂಪ್ಯೂಟೇಷನಲ್ ಟೂಲ್ ಕಿಟ್ ಇದು. ಹಾಗಾಗಿ ಈ ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅನ್ನೋದು ಸಾಂಪ್ರದಾಯಿಕವಾದಂತಹ ಸಂಸ್ಕೃತ ಭಾಷೆ ಮತ್ತು ಆಧುನಿಕವಾದಂತಹ ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಅಲ್ಗಾರಿಥಮ್, ವೆಬ್ ಟೆಕ್ನಾಲಜಿ ಮುಂತಾದವುಗಳ AI ಇವುಗಳ ಒಂದು ಮಧುರವಾದ ಮಿಶ್ರಣ ಇದು. ನಿಮ್ಮ ಮುಂದಿನ ಕೆರಿಯರ್ಗೆ ನೀವು ಇದನ್ನ ಆಯ್ಕೆ ಮಾಡಿ ಅನ್ನೋದನ್ನ ಒಂದು ಸಲಹೆಯನ್ನು ನಾನು ನಿಮಗೆ ಕೊಡ್ತೇನೆ. ಮುಂದಕ್ಕೆ ಒಂದಷ್ಟು ವಿದ್ಯೆಗೆ ಸಂಬಂಧಪಟ್ಟ ಶ್ಲೋಕಗಳನ್ನ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ನಾಸ್ತಿ ವಿದ್ಯಾ ಸಮೋ ಬಂಧುರ್ ನಾಸ್ತಿ ವಿದ್ಯಾ ಸಮಃ ಸುಹೃತ್ ನಾಸ್ತಿ ವಿದ್ಯಾ ಸಮಂ ವಿತ್ತಂ ನಾಸ್ತಿ ವಿದ್ಯಾ ಸಮಂ ಸುಖಂ ವಿದ್ಯಾಭ್ಯಾಸಸ್ತಪೋ ಜ್ಞಾನಂ ಇಂದ್ರಿಯಾಣಾಂಚ ಸಂಯಮಃ ಅಹಿಂಸಾ ಗುರು ಸೇವಾ ಚ ನಿಶ್ರೇಯಸಕರಂ ಪರಂ ಜ್ಞಾತಿಭಿರ್ವಂಟ್ಯತೆ ನೈವ ಚೋರೇಣಾಪಿ ನ ನೀಯತೆ ದಾನೇನೈವ ಕ್ಷಯಂ ಯಾತಿ ವಿದ್ಯಾರತ್ನಂ ಮಹಾಧನಂ. ಇಲ್ಲಿಗೆ ಈ ವಿಡಿಯೋನ ಮುಗಿಸುವ ಸಮಯ ಬಂತು. ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ನೋಡೋಣ ಮುಂದಿನ ಪಾಠದೊಂದಿಗೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.